ಕೊಡಗು ಜಿಲ್ಲೆಯ ಭೂಕುಸಿತ ಪೀಡಿತ ಪ್ರದೇಶಗಳಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆಯನ್ನು ಉಲ್ಲಂಘಿಸಿ ಅಕ್ರಮವಾಗಿ ನಿರ್ಮಿಸಿರುವ ರೆಸಾರ್ಟ್ಗಳನ್ನು ತಕ್ಷಣ ನೆಲಸಮಗೊಳಿಸಬೇಕೆಂದು ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತ್ ಫೌಂಡೇಶನ್ ಸಂಸ್ಥೆ ಹಾಗೂ ಸೋಮವಾರಪೇಟೆ ತಾಲೂಕಿನ ಕಿರಗಂದೂರು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತ್ ಫೌಂಡೇಶನ್ ಅಧ್ಯಕ್ಷ ಕರ್ನಲ್ ಚೆಪ್ಪುಡಿರಾಪಿ ಮುತ್ತಣ್ಣ, ಜಿಲ್ಲೆಯ ವಿವಿಧೆಡೆ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿದ್ದು ಭೂಕುಸಿತ ಪ್ರದೇಶಗಳಲ್ಲಿ ಅಪಾಯವನ್ನು ಎದುರಿಸ್ತಾ ಇವೆ. ಒಂದು ವೇಳೆ ಭೂಕುಸಿತ ಉಂಟಾಗಿ ರೆಸಾರ್ಟ್ಗಳು ಹಾನಿಗೀಡಾದರೆ ಇವುಗಳಲ್ಲಿ ತಂಗಿರುವ ಪ್ರವಾಸಿಗರು ಹಾಗೂ ಉದ್ಯೋಗಿಗಳು ಸಾವಿಗೀಡಾಗುವ ಸಾಧ್ಯತೆಗಳಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಪ್ರಸ್ತುತ ಮಳೆಗಾಲದಲ್ಲಿ ಅಥವಾ ನಂತರದ ಮಳೆಗಾಲದಲ್ಲಿ ರೆಸಾರ್ಟ್ಗಳು ಭೂಕುಸಿತದಿಂದ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ. ಇದರಿಂದ ರೆಸಾರ್ಟ್ಗಳಲ್ಲಿ ವಾಸ ಮಾಡುವ ಅತಿಥಿಗಳು, ಕೆಲಸ ಮಾಡುವ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರ ಜೀವಕ್ಕೆ ಕೂಡ ಅಪಾಯ ಎದುರಾಗಬಹುದೆಂದು ಆತಂಕ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತ ತುರ್ತಾಗಿ ಅಕ್ರಮ ರೆಸಾರ್ಟ್ ಪ್ರಕರಣವನ್ನು ತನಿಖೆಗೆ ಒಳಪಡಿಸಿ ತಪ್ಪೆಸಗಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ರೆಸಾರ್ಟ್ಗಳನ್ನು ನೆಲಸಮಗೊಳಿಸಬೇಕೆಂದು ಕರ್ನಲ್ ಚೆಪ್ಪುಡಿರಾಪಿ ಮುತ್ತಣ್ಣ ಒತ್ತಾಯಿಸಿದರು. ಇದಕ್ಕಿಂತ ಮುಂಚೆ 5 ಸ್ಟಾರ್ ರಿಸಾರ್ಟ್ ಅಂತ ಅದು ಮೋದೂರು ವಿಲೇಜ್ ಕೆರ್ತಲ್ ಗ್ರಾಮ ಪಂಚಾಯತ್. ಅದರಲ್ಲಿ ಭಯಂಕರ ಲ್ಯಾಂಡ್ ಸ್ಲೈಡ್ ಏರಿಯಾದಲ್ಲಿ ಎಷ್ಟೆಷ್ಟೋ ಹಲವಾರು ಕಾಟೇಜಸ್ ಬಂದ್ಬಿಟ್ಟಿದೆ. ಅವ್ರ ಕೆಳಗೆ ಗದ್ದೆಯಲ್ಲೇ ಅವರು ದೊಡ್ಡ ಪೂಲು ಬೋಟಿಂಗು ಏನೆಲ್ಲ ಮಾಡ್ತಿದ್ರು. ಯಾರು ಪರ್ಮಿಷನ್ ಕೊಟ್ಟರು ಅದಕ್ಕೆ ಇದನ್ನ ಮಾಡ್ತಿದ್ರು. ಮತ್ತೆ ಮೊನ್ನೆ ನಾವು ಇದು JW ಮ್ಯಾರೇಜ್ ರಿಸಾರ್ಟ್ ಆದಮೇಲೆ ನಾವು ಗೋಪಿನಾಥ್ ಅವರಿದ್ರು ನಮ್ಮ ಜೊತೆಲಿ ಗಾಳಿಬೀಡ್ಗೆ ಹೋಗ್ತೀವಿ. ಗಾಳಿಬೀಡಲ್ಲಿ ನವೋದಯ ಹೈಸ್ಕೂಲ್ ಸಮೀಪ ಇನ್ನೊಂದು ರಿಸಾರ್ಟ್ ಬಂದ್ಬಿಟ್ಟಿದೆ. ಅದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಸ್ಟೀಪ್ ಸ್ಲೋಪ್, ಅದೆಲ್ಲ ಲ್ಯಾಂಡ್ ಸ್ಲೈಡ್ ಇದೆ. ಇವಾಗ ನಾನು ಇಷ್ಟೇ ಹೇಳೋದು, ನಾವು ಎಲ್ಲ ಸುಮ್ಮನೆ ಇದು ಮಾಡ್ತಾ ಇಲ್ಲ. ಆದರೆ ಇವಾಗ ನಾಳೆ ಇದೇ ಮಳೆಗಾಲದಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು ಅಂತ ಆ ಲೂಸ್ ಸಾಯಿಲ್ ಅದು ಎಷ್ಟು ನೀರು ಕುಡಿಬಹುದು, ಅದರದ್ದು ನೆಲಗೆ ಒಂದು ತಾಕಕ್ಕೆ ಇನ್ನು ಜಾಸ್ತಿ ನಡೆಯೋಕ್ಕಾಗೋದಿಲ್ಲ. ಲ್ಯಾಂಡ್ ಸ್ಲೈಡ್ ಆಗ್ತದೆ, ಆ ಕಾಟೇಜ್ ಬೀಳ್ತದೆ. ಅಲ್ಲಿ ಎಷ್ಟು ಬಂದಿದ್ದಾರೆ ಪಾಪೆಯಲ್ಲಿ ಬ್ಯಾಂಗ್ಳೂರಲ್ಲಿ ಮೋಜ್ ಮನೆ ಮಾಡಲಿಕ್ಕೆ ಅವರು ಸಾಯ್ತಾರೆ. ಆ ರಿಸಾರ್ಟಿನ ಸ್ಟಾಫ್ ಸಾಯ್ತಾರೆ. ಪಾಪ ಏನೋ ಹೊಟ್ಟೆ ಪಾಡಿಗೆ ಬಂದು ಎಂಪ್ಲಾಯ್ಮೆಂಟ್ ಅವರು ಸಾಯ್ತಾರೆ. ಸುತ್ತಮುತ್ತ ಗ್ರಾಮಸ್ಥರಿಗೆ ಅವ್ರಿಗೆ ಸಹ ಪ್ರಾಣಕ್ಕೆ ಅಪಾಯ ಇದೆ. ಸೊ ನಾವು DCಗೆ ಹೇಳೋದು, ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಿ, ಎನ್ಕ್ವೈರಿ ಮಾಡಿ. ಈ ರಿಸಾರ್ಟ್ಸ್ ಎಲ್ಲ ನಮ್ಮ ಪ್ರಕಾರ ಡೆಮಾಲಿಷ್ ಆಗಬೇಕು. ಡೆಲ್ಲಿ ಮಧ್ಯದಲ್ಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಡೆಮಾಲಿಷ್ ಆಗಿದೆ. ಕೇರಳದಲ್ಲಿ ಆ ಸಮುದ್ರ ಸಮೀಪ ಇಲ್ಲಿಗಲ್ ರಿಸಾರ್ಟ್ಸ್ ಇದೆಲ್ಲ ಡಿಮಾಲಿಷ್ ಆಗಿದೆ. ಇದು ಮಾಡಿ ಡೆಮಾಲಿಷ್ ಮಾಡಿ. ಯಾರು ನಮಗೆ ಇದು ಬೇಡ. ಮತ್ತೆ ಯಾರು ಅಧಿಕಾರಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಜೈಲು ಹೋಗ್ಬೇಕು. ಅವರು ಜನರ ಪ್ರಾಣದ ಜೊತೆ ಅವರು ಆಟಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ ನಿಮಗೆಲ್ಲ ಗೊತ್ತು, ಅದೇ ಹೇಳಿಕ್ಕೆ ಅವಶ್ಯಕತೆ ಇಲ್ಲ. ಯಾವ ಹೇಗೆ NOC ಕೊಡ್ತಾರೆ, ಯಾಕಾಗಿ ಕೊಡ್ತಾರೆ ಹೇಳಿ ಅವಶ್ಯಕತೆ. ದೊಡ್ಡ ಒಂದು ಗಂಭೀರ ವಿಷಯ. ನಾವು ಬರುವ ದಿನದಲ್ಲಿ ಇದು ದೊಡ್ಡ ಪ್ರೊಟೆಸ್ಟ್ ಮಾಡ್ತೀವಿ. ಆದರೆ ಅದಕ್ಕೆಲ್ಲ ನಿಮ್ಮದು ಪ್ರಶ್ನೆ ಬೆಂಬಲ ಬೇಕು ಅಂತ ನಾವು ಕೇಳ್ತೀವಿ. ಮಕ್ಕಂದೂರಿನಲ್ಲಿ ನಿರ್ಮಾಣಗೊಂಡಿರುವ ರೆಸಾರ್ಟ್ ಕುರಿತು ಮಾಹಿತಿ ಹಕ್ಕು ನಿಯಮದಡಿ ಜಿಲ್ಲಾಡಳಿತದಿಂದ ಮಾಹಿತಿ ಬಯಸಲಾಗಿತ್ತು. ಇಲ್ಲಿ ರೆಸಾರ್ಟ್ ನಿರ್ಮಿಸಲು ಯಾರೂ ಅನುಮತಿ ನೀಡಿಲ್ಲವೆಂದು ಉತ್ತರ ದೊರೆತಿದೆ. ಅಕ್ರಮ ರೆಸಾರ್ಟ್ಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಕೇಳಿದಾಗ ತಮಗೇನೂ ತಿಳಿದಿಲ್ಲವೆಂದು ಹೇಳಿದ್ದು ಇದು ಅಚ್ಚರಿಗೆ ಕಾರಣವಾಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದೇ ಇರುವುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಉಲ್ಲಂಘನೆ ಮತ್ತು ಅಕ್ರಮ ರೆಸಾರ್ಟ್ಗಳ ನಿರ್ಮಾಣದ ವಿರುದ್ಧ ತಾವು ಕಾನೂನು ಹೋರಾಟ ನಡೆಸುವುದಾಗಿ ಹೇಳಿದರು. ಹೋಗಿ ನಾವು ಖುದ್ದಾಗಿ ಒಂದ್ಸತಿ ಮಾತಾಡಿದ್ದೀವಿ, ಮನವರಿಕೆ ಮಾಡಿದ್ದೀವಿ, ಎಲ್ಲ ಹೇಳ್ಕೊಟ್ಟಿದ್ದೀವಿ, ಏನು ಆಗ್ತಿದೆ, ಏನು ನಮ್ಮ ಕೊಡಗಲ್ಲಿ ಏನು ತೊಂದರೆ ತಾಪತ್ರಗಳಿವೆ ಅಂತ ಹೇಳಿದ್ದೀವಿ. 2018ರಲ್ಲಿ ಅವಾಗ ಇಷ್ಟು ರಿಸಾರ್ಟ್ಗಳು ಇರಲಿಲ್ಲ. ಆ ಟೈಮಲ್ಲಿ ಅಷ್ಟು ಲ್ಯಾಂಡ್ ಸ್ಲೈಡ್ ಆಗಿದೆ. ಇವಾಗ ಇಲ್ಲಿ ಹೇಳೋದಾದರೆ ಈ ಮೊನ್ನೆ ನಾವು ವಿಸಿಟ್ ಮಾಡೋದಂಥ ಜಾಗ ಒಂದು ಮ್ಯಾರಿಯಟ್ ರಿಸಾರ್ಟ್ ಕೆಳಗಡೆ ಅದು ವೆಟ್ಲ್ಯಾಂಡ್ ಗದ್ದೆ. ಅಲ್ಲಿ ಅಷ್ಟು ನೀರಿನ ಅಂಶ ಇದೆ. ಅದು ಯಾವತ್ತಾದರೂ ಅಷ್ಟು ಮಳೆ ಬರಬೇಕಾದ್ರೆ ಖಂಡಿತವಾಗಿ ಜರಿದು ಬೀಳುವಂಥ ಒಂದು ಪರಿಸ್ಥಿತಿ. ಹಾಗಾದರೆ ಅದು ಜರಿದು ಬಿದ್ದರೆ ಅದು ಏನು ಅಪಾಯ ಆಗ್ಬೋದು? ಅಲ್ಲಿ DC ಅವರು ಇಷ್ಟು ನಾವು ಹಿಂದೆನೂ ನಾವು ಅವರಿಗೆ ಮನವರಿಕೆ ಮಾಡಿದ್ದೇವೆ. ಇವತ್ತುವರೆಗೂ ಅವರು ಹೋಗಿ ಅದನ್ನು ಇನ್ಸ್ಪೆಕ್ಷನ್ ಮಾಡಲಿಲ್ಲ, ನೋಡಲಿಲ್ಲ, ಅದಕ್ಕೆ ಒಂದು ಪ್ರತಿ ಉತ್ತರವಾಗಿ ಏನು ಕೊಡಲಿಲ್ಲ. ಹಾಗಾದರೆ ಇದು ಬೇಜವಾಬ್ದಾರಿತನ ಅಂತ ಹೇಳ್ಬೋದು. ಆಮೇಲೆ ಅದು ಕೂಡ ನಾವು ಗಾಳಿಬೀಡಿಗೆ ಹೋಗಿದ್ವಿ. ಗಾಳಿಬೀಡಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಆ ಒಂದು ರಿಸಾರ್ಟ್ನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಆಯಿತಾ, ಅದು ಯಾವ ಥರ ಇದೆ ಅಂತ ಒಂದು ವಿಡಿಯೋ ಇದೆ, ಪಬ್ಲಿಕ್ ಮೀಡಿಯಾದಲ್ಲಿ ಬಂದಿದೆ ಆ ವಿಡಿಯೋ.
ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿರೋದು ಒಂದು ಬೆಟ್ಟದ ತುದಿಯಲ್ಲಿ. ಅಲ್ಲಿಗೆ ಅದೇ ಕಂಪನಿಯವರು ಒಂದು ಕಾಂಕ್ರೀಟ್ ರಸ್ತೆ ಸಮೇತ ಮಾಡಿದ್ದಾರೆ. ಅದನ್ನು ಶಕ್ತಿ ದಿನಪತ್ರಿಕೆಯಲ್ಲೂ ಹಾಕಿದ್ದಾರೆ. ಆ ಊರಿನವರು ನಮಗೆ ರಸ್ತೆ ಮಾಡಿಕೊಟ್ಟಿದ್ದಾರೆ ಒಳ್ಳೆಯದಾಗಿ ಅಂತ. ಅಲ್ಲಿ ನೋಡೋದಾದ್ರೆ ಪಾಪ ಒಂದು 10-15-20 ಮನೆಗಳಿವೆ. ಅದು ಮಾಡಿರೋದು ಯಾರಿಗೆ? ಆ ರಿಸಾರ್ಟ್ ಅವರಿಗೆ. ಅದು ಬೇರೆ ಜನರಿಗೆ ಉಪಕಾರ ಆಗಲಿ ಅಂತ ಯಾರು ಮಾಡಿಕೊಡ್ತಾ ಇಲ್ಲ. ಇವಾಗ ಅವರು ಬೇಳೆ ಬೇಯಬೇಕು ಅದಕ್ಕೆ ಮಾಡಿಕೊಡ್ತಿದ್ದಾರೆ. ಆಯಿತಾ? ಆ ಒಂದು ರಿಸಾರ್ಟ್ ಮಾಡಿದ ಜಾಗದಲ್ಲಿ ನಾಳೆ ದಿವಸ ಲ್ಯಾಂಡ್ ಸ್ಲೈಡ್ ಆದರೆ ಆ ಕೆಳಗಿರೋರ ಗತಿ ಏನಾಗಬೇಕು? ಪಕ್ಕದವರ ಆಸ್ತಿ ಪಾಸ್ತಿಗೆ ಏನಾಗಬೇಕು? ಹೊರಗಡೆಯವರು ಈ ಥರ ಬಂದು ಮಾಡಿ ಕೊಡಗನ್ನು ನಾಶ ಮಾಡ್ತಿದ್ದಾರೆ. ಸಮಾಜ ಸೇವಕ ಗೋಪಿನಾಥ್ ವೈಡಿ, ಕಿರಗಂದೂರು ಗ್ರಾಮಸ್ಥರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.